ಇವತ್ತು ಬಿಟ್ಕಾಯಿನಲ್ಲಿ ಅರೌಂಡ್ $300 ಪ್ರಾಫಿಟ್ ಮಾಡಿದ್ದೀನಿ, ವಿಚ್ ಈಸ್ 28,000 ಇಂಡಿಯನ್ ರುಪೀಸ್. ಸೊ ನಾನು ಈ ಟ್ರೇಡ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದೆ, ಎಲ್ಲಿ ಎಂಟರ್ ಆದೆ, ಯಾವ ಲೆವೆಲ್ಸಲ್ಲಿ ಎಂಟರ್ ಆದೆ, ಯಾವ ಬೇಸಿಸ್ ಮೇಲೆ ನಮ್ಮದು ಸ್ಟಾಪ್ ಲಾಸ್ ಹಾಗೆಯೇ ಟಾರ್ಗೆಟ್, ಹಾಗೆಯೇ ಏನಕ್ಕೆ ಆ ಲೆವೆಲ್ಸಲ್ಲಿ ಎಂಟರ್ ಆದೆ ಅನ್ನೋದನ್ನ ನಾನು ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಓಕೆನಾ. ಸೊ ಗೈಸ್, ನಾನು ಎಂಟರ್ ಆಗಿದ್ದು ಅಂದರೆ ನಾನು ಬಿಟ್ಕಾಯಿನ್ನ 66,744 ಲೆವೆಲ್ಸಲ್ಲಿ ಶಾರ್ಟ್ ಮಾಡಿದೆ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಇಯರ್ ನೋಡಿ, ಈ ಲೆವೆಲ್ಸಲ್ಲಿ ಶಾರ್ಟ್ ಮಾಡಿದ್ದು ವಿಚ್ ಇಸ್ 66,744 ಲೆವೆಲ್ಸಲ್ಲಿ ಶಾರ್ಟ್ ಮಾಡಿದೆ, ಸೆಲ್ ಮಾಡಿದೆ. ಹಾಗೆಯೇ ನಂದು ಟಾರ್ಗೆಟ್ ಬಂದು ದಿಸ್ ಲೆವೆಲ್, ಅದು ನೋಡಿ ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲ್ದು ನಂದು ಟಾರ್ಗೆಟ್ ಹಿಟ್ ಆಗಿದೆ. ಟಾರ್ಗೆಟ್ ವಾಸ್ 66,440 ಲೆವೆಲ್ಸ್, ದಟ್ ವಾಸ್ ಮೈ ಟಾರ್ಗೆಟ್. ಅಂದರೆ ಸಮ್ವೇರ್ ಅರೌಂಡ್ ಈ ಲೆವೆಲ್ಸ್ ಹತ್ರ ನಂದು ಟಾರ್ಗೆಟ್ ಇತ್ತು, ಓಕೆನಾ. ಇವಾಗ ನಂದು ಎಂಟ್ರಿ ಮತ್ತು ಟಾರ್ಗೆಟ್ ಗೊತ್ತಾಯಿತು. ಸ್ಟಾಪ್ ಲಾಸ್ ಎಲ್ಲಿಟ್ಟಿದೆ ಅಂದರೆ ಈ ಕ್ಯಾಂಡಲ್ ಮೇಲಿಟ್ಟಿದೆ, ಅರ್ಥ ಆಯ್ತಾ. ಇವಾಗ ನಿಮಗೆ ಮೂರು ಕ್ಲಿಯರ್ ಆಯಿತು, ನಂದು ಎಂಟ್ರಿ, ನಂದು ಟಾರ್ಗೆಟ್ ಹಾಗೆಯೇ ನಂದು ಸ್ಟಾಪ್ ಲಾಸ್, ಓಕೆನಾ. ಸೊ ಗೈಸ್, ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ದ ರೀಸನ್ಸ್. ಯಾವ ರೀಸನಲ್ಲಿ ನನಗೆ ನಾನು ಶಾರ್ಟ್ ಮಾಡಬೇಕು ಅಂದರೆ ಬಿಟ್ಕಾಯಿನ್ನ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತೀನಿ, ಓಕೆನಾ. ಫಸ್ಟು ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಓಕೆನಾ. ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅ ನೋಡಿ ಸಪೋರ್ಟ್, ಸಪೋರ್ಟ್ ಆ್ಯಂಡ್ ಸಪೋರ್ಟ್, ಅರ್ಥ ಆಯ್ತಾ. ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್, ಓಕೆನಾ. ಸೊ ಝೂಮ್ ಇನ್ ಮಾಡಿ ನೋಡಿದ್ರೆ ನೋಡಿ, ಕ್ಲಿಯರ್ ಕಟ್ಟಾಗಿ ಈ ಲೆವೆಲ್ಸಲ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ, ಟ್ರೆಂಡ್ ಲೈನ್ನ ಬ್ರೇಕ್ ಮಾಡ್ತು. ಸೊ ಈ ಬ್ರೇಕ್ ಡೌನಲ್ಲಿ ಏನಾಯಿತು ಅಂದರೆ ಸೆಲ್ಲರ್ಸ್ ಎಂಟರ್ ಆದರು, ಓಕೆನಾ. ಕ್ಲಿಯರ್ ನೋಡಿ, ಇಲ್ಲಿ ಸೆಲ್ಲರ್ಸು ಟ್ರ್ಯಾಪ್ ಆಗಿದ್ದಾರೆ, ಎಲ್ಲಿ ಈ ಲೆವೆಲ್ಸ್ ಹತ್ರ. ಏನಕ್ಕೆ ಟ್ರ್ಯಾಪ್ ಆದರು ಅಂತ ಹೇಳ್ತೀನಿ. ಹಿಯರ್ ಸೆಲ್ಲರ್ಸ್ ಗಾಟ್ ಟ್ರ್ಯಾಪ್ಡ್, ಓಕೆನಾ. ಸೆಲ್ಲರ್ಸು ಟ್ರ್ಯಾಪ್ ಆದರು. ಅದು ಎಷ್ಟು ಶೋರ್ ಆಗಿ ಹೇಳ್ತೀನಿ ಅಂತ ಅಂದರೆ ನೋಡಿ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ನೋಡಿ ಎಷ್ಟು ಹ್ಯೂಜ್ ಆಗಿದೆ, ಓಕೆನಾ. ಬಿಗ್ ಗ್ರೀನ್ ಕ್ಯಾಂಡಲ್. ಇಲ್ಲಿ ಸೆಲ್ಲರ್ಸು ಟ್ರ್ಯಾಪ್ ಆಗ್ತಿದ್ದಂಗೆ ಯಾವುದಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ನೋಡಿ ಸೆಲ್ಲರ್ಸು ಶಾರ್ಟ್ ಮಾಡ್ತಿದ್ದಂಗೆ ಈ ಬಿಗ್ ಕಲರ್ ಗ್ರೀನ್ ಕ್ಯಾಂಡಲು ಅವ್ರದ್ದು ಇಲ್ಲಿರೋ ಸ್ಟಾಪ್ ಲಾಸಸ್ ಹಾಗೆಯೇ ಇಲ್ಲಿರೋ ಸ್ಟಾಪ್ ಲಾಸಸ್ ಒಂದೇ ಗ್ರೀನ್ ಕ್ಯಾಂಡಲ್ಲು ತಿನ್ಬಿಡ್ತು, ಆಯಿತಾ. ನೆಕ್ಸ್ಟು ಈ ಲೆವೆಲ್ಸ್, ಓಕೆನಾ. ಸೊ ಈ ಲೆವೆಲ್ಸಲ್ಲಿ ಯಾರ್ದ್ಯಾರ್ದು ಸ್ಟಾಪ್ ಲಾಸ್ ಇತ್ತೋ ಅದು ಕೂಡ ನೋಡಿ ಸೇಮು ಈ ಕ್ಯಾಂಡಲ್ ಅಂದರೆ ಸೆಕೆಂಡ್ ಕ್ಯಾಂಡಲ್ಲು ಅವ್ರದ್ದು ಸ್ಟಾಪ್ ಲಾಸ್ನ ತಿಂತು, ಓಕೆನಾ. ಇದು ಸೆಲ್ಲರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ತಿಂತು, ಅರ್ಥ ಆಯ್ತಾ. ಸೆಲ್ಲರ್ಸ್ ಅವರು ಟ್ರ್ಯಾಪ್ ಆದರು. ನೆಕ್ಸ್ಟು ಇನ್ಯಾರು ಟ್ರ್ಯಾಪ್ ಆಗಬೇಕಾಗಿರೋದು, ಬೈಯರ್ಸ್ ಟ್ರ್ಯಾಪ್ ಆಗಬೇಕಾಗಿರೋದು. ಸೊ ಬೈಯರ್ಸ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ತು ಅಂದರೆ ಮಾರ್ಕೆಟು ನೋಡಿ, ಇಲ್ಲಿಂದ ನಾನು ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಓಕೆನಾ. ಇನ್ನೂ ಆ್ಯಕ್ಯುರೇಟಾಗಿ ಎಳೆಯೋದಾದರೆ ಈ ಥರ ಕಾಣಿಸುತ್ತೆ ಟ್ರೆಂಡ್ ಲೈನ್, ಓಕೆನಾ. ಸೊ ಗೈಸ್, ಇದು ನೋಡಿ, ಇದು ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್, ಓಕೆನಾ. ಇದು ರೆಸಿಸ್ಟೆನ್ಸ್ ಝೋನ್ ಅಂದರೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಆಗಿತ್ತು. ಬಟ್ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡ್ತು, ಅರ್ಥ ಆಯ್ತಾ. ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಡ್ತು, ಓಕೆ. ಸೊ ಇಲ್ಲಿ ಏನಾಯ್ತಪ್ಪ ಅಂದರೆ, ಸೊ ಇಲ್ಲಿ ಸೆಲ್ಲರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ತಿಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಬೈಯರ್ಸ್ ಇಲ್ಲಿ ಎಂಟರ್ ಆಗಿ ಬೈಯರ್ಸ್ ಇವಾಗ ಟ್ರ್ಯಾಪ್ ಆದರು, ಓಕೆನಾ. ಬೈಯರ್ಸ್ ಗಾಟ್ ಟ್ರ್ಯಾಪ್ಡ್, ಓಕೆ. ಸೊ ಇಲ್ಲಿ ಮಾರ್ಕೆಟ್ ನಡೆಯೋದೇ ಹೀಗೆ, ಏನಪ್ಪ ಅಂದರೆ ಫಸ್ಟು ಸೆಲ್ಲರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ತಿನ್ನುತ್ತೆ, ನೆಕ್ಸ್ಟು ಬೈಯರ್ಸ್ ಅವ್ರದ್ದು, ಇಲ್ಲಾಂದರೆ ಫಸ್ಟು ಬೈಯರ್ಸ್ ಅವ್ರ ಸ್ಟಾಪ್ ಲಾಸ್ ತಿನ್ನುತ್ತೆ, ನೆಕ್ಸ್ಟು ಸೆಲ್ಲರ್ಸ್ ಅವ್ರ ಸ್ಟಾಪ್ ಲಾಸ್ ತಿನ್ನುತ್ತೆ, ಓಕೆನಾ. ಇದು ಟ್ರ್ಯಾಪ್ ಟ್ರೇಡಿಂಗ್ ಅಂತಾರೆ ಇದಕ್ಕೆ, ಓಕೆನಾ. ಸೊ ನಾನೇನು ಮಾಡಿದೆ,
ಈ ರೆಡ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಿದ್ದಂಗೆ ನನಗೆ ಒಂದು ಕನ್ಫರ್ಮೇಶನ್ ಆಯಿತು. ಸೊ ಇದು ಇವಾಗ ಬೈಯರ್ಸ್ ಯಾರ್ಯಾರು ಈ ಕ್ಯಾಂಡಲ್ ಅಥವಾ ಇಲ್ಲಿ ಯಾರ್ಯಾರು ಬೈ ಮಾಡಿರ್ತಾರೆ ಅವ್ರದ್ದು ಸ್ಟಾಪ್ ಲಾಸ್ ತಿನ್ನಕ್ಕೆ ಇವಾಗ ಹೋಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ಈ ರೆಡ್ ಕಲರ್ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಟ್ಟ ತಕ್ಷಣ ಇಲ್ಲೊಂದು ನೋಡಿ, ಇಲ್ಲೊಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯಿತು. ಸೊ ನಾನೇನು ಮಾಡಿದೆ, ಈ ಲೆವೆಲ್ಸಲ್ಲಿ ನಾನು ಸೆಲ್ ಮಾಡಿದೆ. ಓಕೆನಾ? ಆಲ್ರೆಡಿ ಹೇಳ್ದಾಗೇನೆ ದಟ್ ವಾಸ್ ಸಮ್ವೇರ್ ಅರೌಂಡ್ 66,744 ಲೆವೆಲ್ಸಲ್ಲಿ ಸೆಲ್ ಮಾಡಿದೆ. ಓಕೆನಾ? ಇವಾಗ ನಂದು ಸ್ಟಾಪ್ ಲಾಸ್ ಯಾವ ಲೆವೆಲ್ಸಲ್ಲಿ ಇತ್ತು ಅಂದರೆ ಈ ಕ್ಯಾಂಡಲ್ದು ಹೈ ಅಲ್ಲಿ ಇತ್ತು. ಓಕೆನಾ? ಇನ್ ಕೇಸ್ ಏನಾದರೂ ಈ ಮೊಮೆಂಟಮ್ ಓಕೆನಾ ಜೆನ್ಯೂನ್ ಆಗಿದ್ರೆ ಇದೊಂದು ಡಿಪ್ ತಗೊಂಡು ವಾಪಸ್ ಮೇಲೆ ಹೋಗುತ್ತೆ. ಅವಾಗ ನಂದು ಅನಾಲಿಸಿಸ್ ತಪ್ಪಾಗುತ್ತೆ ಅಂತ ನಂದು ಅಸಂಪ್ಷನ್ ಇತ್ತು. ಬಟ್ 90% ಆಫ್ ದ ನಂದು ಮೈಂಡ್ಸೆಟ್ ಏನಪ್ಪ ಹೇಳ್ತಿತ್ತು ಅಂದರೆ, ಇದು ಇಲ್ಲಿ ಸೆಲ್ಲರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ತಿಂತು, ನೆಕ್ಸ್ಟು ಈ ಬ್ರೇಕ್ಔಟಲ್ಲಿ ಬೈಯರ್ಸ್ ಯಾರ್ಯಾರು ಎಂಟರ್ ಆಗಿದ್ದಾರೆ ಅವ್ರದ್ದು ಸ್ಟಾಪ್ ಲಾಸ್ ತಿನ್ನೋಕ್ಕೆ ಹೋಗುತ್ತೆ ಅಂತ. ಸೊ ಏನು ಮಾಡ್ತು ಅಂದರೆ ಮಾರ್ಕೆಟು ಸೇಮ್ ಮೈ ಫೇವರಲ್ಲೇ ಹೋಯಿತು, ನನ್ನ ಫೇವರಲ್ಲೇ. ಇಲ್ಲಿ ಬೈಯರ್ಸ್ ಯಾರ್ಯಾರು ಈ ಬ್ರೇಕ್ಔಟಲ್ಲಿ ಎಂಟರ್ ಆಗಿರ್ತಾರೋ ಅವ್ರದ್ದು ಸ್ಟಾಪ್ ಲಾಸ್ ಸಪೋಸ್ ಈ ಲೆವೆಲ್ಸ್ ಹತ್ರ ಇರುತ್ತೆ, ಇಲ್ಲ ಅಂದರೆ ಈ ಲೆವೆಲ್ಸ್ ಹತ್ರ ಇರುತ್ತೆ. ಸೊ ನಾನೇನು ಮಾಡಿದೆ, ಈ ಲೆವೆಲ್ಸಲ್ಲಿ ನಂದು ಎಸ್ ಎಲ್ ಇಟ್ಟೆ. ಈ ಲೆವೆಲ್ಸ್ ಸಮ್ವೇರ್ ಅರೌಂಡ್ ಇಲ್ಲೆಲ್ಲೋ ನಂದು ಟಾರ್ಗೆಟ್ ಇಟ್ಟಿದೆ. ಅರ್ಥ ಆಯ್ತಾ? ಸೊ ಅರೌಂಡ್ $300 ಅಂದರೆ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡೋದಾದರೆ 28,000 ನಂದು ಇವತ್ತಿನ ಪ್ರಾಫಿಟ್. ಅರ್ಥ ಆಯ್ತಾ? ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ